ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನೀವಿನ್ನು ನಮ್ಮ ಸತ್ಯದರ್ಶನ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಜಾಗದಲ್ಲಿ ಎಲ್ಲೇ ಈ ಥರ ದಿವ್ಯವಾಗಿರ್ತಕ್ಕಂಥ ಕ್ಷೇತ್ರವಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ತುರುವೇಕೆರೆ ನಗರದಲ್ಲಿರ್ತಕ್ಕಂಥ ಮೂಲಾಶಂಕರ ಅಥವಾ ಮೂಲೇಶಂಕರ ಎಂಬತಕ್ಕಂಥ ದೇವಸ್ಥಾನಕ್ಕೆ ಬಂದಿದ್ದೇವೆ. ಬನ್ನಿ, ಆ ಬಗ್ಗೆ ಒಂದಷ್ಟು ಇತಿಹಾಸವನ್ನು ತಿಳಿಯೋಣ. ಈ ದೇವಾಲಯವು ಹೊಯ್ಸಳರ ಕಾಲದ ವಿಶೇಷ ದೇವಾಲಯವಾಗಿದೆ. ಈ ಹಿಂದೆ ಈ ಊರನ್ನು ಶ್ರೀ ಸರ್ವಜ್ಞ ವಿಜಯ ನರಸಿಂಹಪುರವೆಂಬ ಒಂದು ಅಗ್ರಹಾರವಾಗಿತ್ತು. ಈ ಅಗ್ರಹಾರದ ಈಶಾನ್ಯ ಮೂಲೆಯಲ್ಲಿ ದೇವಾಲಯ ಕಟ್ಟಿರುವುದರಿಂದ ಮೂಲಾಶಂಕರ, ಮೂಲೇಶಂಕರ, ಮೂಲೇಶ್ವರ ಎಂದು ಹೆಸರು ಬಂದಿರಬಹುದು. ಹಾಗೂ ಈ ದೇವಾಲಯವು ನಕ್ಷತ್ರಾಕಾರದ ಜಗಲಿಯ ಮೇಲೆ ಮೂಲೆ ಮೂಲೆಯಾಗಿ ಮೂಡಿ ಬಂದಿರುವುದರಿಂದ ಮೂಲೇಶಂಕರ ಎಂದಾಗಿರಬಹುದಾಗಿದೆ. ಈ ದೇವಾಲಯದ ವಿಶೇಷವೇನೆಂದರೆ, ಈ ದೇವಾಲಯವನ್ನು ಹೊಯ್ಸಳ ಮತ್ತು ಉತ್ತರ ಭಾರತದ ನಾಗರ ಶೈಲಿ ಮಿಶ್ರಣ ಮಾಡಿ ನಿರ್ಮಾಣ ಮಾಡಿರುತ್ತಾರೆ. ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ ಹೊಂದಿರುತ್ತದೆ. ಈ ದೇವಾಲಯವು ಪೂರ್ವಾಭಿಮುಖವಾಗಿದ್ದು ದಕ್ಷಿಣಕ್ಕೆ ಮುಖ್ಯ ದ್ವಾರವಿದ್ದು ದಕ್ಷಿಣದಿಂದಲೇ ಪ್ರವೇಶಿಸಬೇಕು. ದೇವಾಲಯದ ಗರ್ಭಗೃಹವನ್ನು ಸುಮಾರು 8-10 ಅಡಿ ಕೆಳಗಿನಿಂದಲೂ ಹೊಯ್ಸಳ ಶೈಲಿಯಲ್ಲಿ ಪಾಣಿಪೀಠವನ್ನು ನಿರ್ಮಿಸಿ ಮೇಲಕ್ಕೆ 4 ಅಡಿ ಎತ್ತರ ಕಾಣುವಂತೆ ಮಾಡಿದ್ದು, ಆ ಪೀಠದ ಮೇಲೆ ಅತ್ಯಂತ ಸುಂದರವಾದ ಶಿವಲಿಂಗವನ್ನು ಇರಿಸಲಾಗಿದೆ. ಗರ್ಭಗೃಹದಲ್ಲಿ ಚಾವಣಿಯ ಮೇಲೆ ಚಾವಣಿ ಬರುವಂತೆ ನಿರ್ಮಾಣವಾಗಿದೆ. ನವರಂಗದಲ್ಲಿ 4 ಕಂಬಗಳಿದ್ದು ಸುತ್ತಲೂ ಚಾವಣಿಗೆ ಹೊಂದಿಕೊಂಡಂತೆ 12 ಕಂಬಗಳಿರುತ್ತವೆ. 4 ಕಂಬಗಳ ಮಧ್ಯೆ ಭುವನೇಶ್ವರಿಯ ಕಮಲದ ಅಲಂಕಾರವಿದೆ. ನವರಂಗದಲ್ಲಿ ಗಣೇಶ, ಸುಬ್ರಹ್ಮಣ್ಯ, ಭೈರವ, ಸಪ್ತ ಮಾತೃಕೆಯರು, ವೀರಭದ್ರ, ನಂದಿಯ ಶಿಲ್ಪಗಳಿವೆ. ದೇವಾಲಯ ಪೂರ್ವ ಭಾಗದಲ್ಲಿ ಶಂಕರೇಶ್ವರನ ಎದುರಿಗೆ ಗೋಡೆಯಲ್ಲಿ ಸಣ್ಣ ರಂಧ್ರವನ್ನು ಬಿಟ್ಟಿದ್ದು, ಆ ರಂಧ್ರದ ಮೂಲಕ ಉದಯ ಸೂರ್ಯನ ರಶ್ಮಿಯು ಸುಂದರವಾದ ಶಂಕರೇಶ್ವರ ಲಿಂಗದ ಮೇಲೆ ಬೀಳುತ್ತದೆ. ಈ ನೋಟವನ್ನು ನೋಡಲು ಅದ್ಭುತವಾಗಿದೆ. ಈ ದೇವಾಲಯವು ಹೊಯ್ಸಳ ಶೈಲಿಯ ಕಲಾತ್ಮಕವಾದ ದೇವಾಲಯವಾಗಿರುತ್ತದೆ. ಈ ದೇವಾಲಯದ ಹೊರ ಭಿತ್ತಿಯಲ್ಲಿ ಹೊಯ್ಸಳರ ಕಾಲದ ಎಲ್ಲ ದೇವಾಲಯಗಳಂತೆ ಶಿಲ್ಪಕಲೆಯನ್ನೂ ಮಾಡಿರುವುದಿಲ್ಲ. ವಿಶೇಷವಾಗಿ ವಿಭಿನ್ನವಾಗಿ ಸಣ್ಣ ಸಣ್ಣ ಶಿಖರದ ಮಾದರಿಯ ಗೋಪುರಗಳು ಕಂಡುಬರುತ್ತವೆ. ಶಂಕರೇಶ್ವರ ದೇವಾಲಯದ ವಿಶೇಷ ಕಂಡುಬರುವುದು ಈ ದೇವಾಲಯದ ಶಿಖರದಲ್ಲಿ. ಪಿರಮಿಡ್ನಂತೆ ಕಾಣುವ ಶಿಖರಗಳಲ್ಲಿ ದೇವಾಲಯದ ಭಿತ್ತಿಯಲ್ಲಿರುವಂತೆ ಮೇಲ್ಛಾವಣಿಯಲ್ಲಿ ಕಂಡುಬರುವಂತೆ ಸಣ್ಣ ಸಣ್ಣ ಶಿಖರಗಳ 4 ಸಾಲುಗಳು ಮೇಲೇರುತ್ತಾ ಕಿರಿದಾಗಿ ಕೊನೆಯಲ್ಲಿ ಚೂಪಿನಲ್ಲಿ ಕೊನೆಗೊಳ್ಳುತ್ತವೆ. 3 ದಿಕ್ಕುಗಳಲ್ಲೂ ತ್ರಿಕೋಣಾಕಾರದ ನೀಳವಾದ ಪೆಟ್ಟಿಗೆ ಇರುತ್ತದೆ. ಮೇಲೆ ಪದ್ಮಾಕಾರದ ಪೀಠವಿದೆ. ಅದರ ಮೇಲೆ ಶಿಲಾ ಕಳಸವಿದೆ. ಈ ರೀತಿಯಲ್ಲಿ ಇರುವ ಗೋಪುರಗಳು ಇಳಿಜಾರಿನಂತಿರುವ ಪೆಟ್ಟಿಗೆಗೆ ಒಂದು ವಿಶೇಷ ಶೈಲಿಯನ್ನು ಸೂಚಿಸುತ್ತದೆ. ಈ ಶೈಲಿಯನ್ನು ಭೂಮಿಜ ಶೈಲಿ ಎಂದು ವಿದ್ವಾಂಸರು ತಿಳಿಸುತ್ತಾರೆ. ಈ ದೇವಾಲಯವನ್ನು ಜಕ್ಕಣ ಎಂಬ ಶಿಲ್ಪಿಯು ಕಟ್ಟಿದನೆಂದು ಹೇಳಲಾಗಿದ್ದರೂ ಸಹ ಈ ಶೈಲಿಯು ಜಕ್ಕಣನ ಶಿಲ್ಪಕಲೆಯಂತೆ ನಿರ್ಮಿಸಲಾಗಿರುವುದರಿಂದ ಜಕ್ಕಣನ ಶಿಲ್ಪಶೈಲಿ ಎಂದು ತಿಳಿಯಲಾಗಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯವು ಹೊಯ್ಸಳರು ನಿರ್ಮಿಸಿದ ಎಲ್ಲ ದೇವಾಲಯಗಳಿಗಿಂತ ವಿಭಿನ್ನವಾಗಿ, ವಿಶೇಷವಾಗಿ, ಸುಂದರವಾಗಿಯೂ ಮನೋಹರವಾಗಿಯೂ ವೈವಿಧ್ಯತೆಯಿಂದ ಕೂಡಿರುತ್ತದೆ. ಈ ದೇವಾಲಯವು ನೋಡುಗರ ಮನ ಸೂರೆಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ದೇವಾಲಯ ಮತ್ತೊಂದು ದೇವಾಲಯವು ಹಾಸನ ಜಿಲ್ಲೆಯ ನುಗ್ಗೇಹಳ್ಳಿಯಲ್ಲಿರುವ ಸದಾಶಿವ ದೇವಾಲಯದಂತಿದೆ. ಈ ಭೂಮಿಜ ಶೈಲಿಯ ದೇವಾಲಯಗಳು ನಮ್ಮ ಕರ್ನಾಟಕ ರಾಜ್ಯದ
ಎರಡು ಕಡೆ ಬಿಟ್ಟರೆ ಬೇರೆ ಎಲ್ಲೂ ಕಾಣಸಿಗುವುದಿಲ್ಲ, ಇನ್ನಾವ ಭಾಗದಲ್ಲೂ ಕಾಣಸಿಗುವುದಿಲ್ಲ. ಇದೊಂದು ವಿಶೇಷ ಪುರಾತನ ದೇವಾಲಯವಾಗಿದ್ದು ತುಂಬ ವಿಶೇಷತೆಯಿಂದ ಕೂಡಿರುವುದರಿಂದ ಒಮ್ಮೆ ಅವಕಾಶ ಸಿಕ್ಕಾಗ ತಪ್ಪದೆ ಭೇಟಿ ನೀಡಿ ವೀಕ್ಷಿಸಿ ಕಣ್ಮನ ತಣಿಸಿಕೊಳ್ಳಿ ಎಂದು ಹೇಳುತ್ತಾ ಈ ಮೂಲೆ ಶಂಕರನು ಅಂದಿಗೂ ಇಂದಿಗೂ ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಿರುವುದರಿಂದ ಇಲ್ಲಿಗೆ ರೋಗ ನಿವಾರಣೆ, ಮದುವೆ, ಸಂತಾನ, ಅಭಿವೃದ್ಧಿ, ಧನ ಕನಕ ವಸ್ತು ವಾಹನಾದಿ ಅಭಿವೃದ್ಧಿಗಾಗಿ ಇಲ್ಲಿಗೆ ಭಯಭಕ್ತಿಯಿಂದ ಭೇಟಿ ನೀಡಿ ಅಭಿಷೇಕವು, ರುದ್ರಾಭಿಷೇಕವು, ಇತರೆ ಪೂಜಾದಿಗಳನ್ನು ಮಾಡಿ ಪರಿಹರಿಸಿಕೊಳ್ಳುತ್ತಿದ್ದಾರೆ. ಈ ದೇವಾಲಯವನ್ನು ಆರ್ಕಿಯಾಲಜಿಯವರು ಅಧ್ಯಯನಕ್ಕಾಗಿ ಆಯ್ದುಕೊಂಡಿರುವುದರಿಂದ ಇಲ್ಲಿಗೆ ದೇಶ ವಿದೇಶಗಳಿಂದಲೂ ಅಧ್ಯಯನಕ್ಕಾಗಿ ಆಯ್ದುಕೊಂಡಿರುವುದರಿಂದ ಇಲ್ಲಿಗೆ ದೇಶ ವಿದೇಶಗಳಿಂದ ಅಧ್ಯಯನಕಾರರು ಬರುತ್ತಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಉತ್ತಮವಾಗಿರುವ ಮತ್ತೊಂದು ಪುರಾತನ ದೇವಾಲಯದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.